ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜೆಡಿಎಸ್ ಪಕ್ಷದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರ ಮಾರ್ಗದರ್ಶನದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮಹಿಳಾ ಘಟಕ ಅಧ್ಯಕ್ಷರಾದಂತಹ ಮೀನಾಕ್ಷಿ ಮುನಿಕೃಷ್ಣಪ್ಪರವರ ನೇತೃತ್ವದಲ್ಲಿ ನೂರಾರು ಮಹಿಳೆಯರು 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಮಹಿಳೆಯರಿಗೆ ಅಗೌರವ ತೋರಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಾತ್ಯತೀತ ಜನತಾದಳದ ವತಿಯಿಂದ ಹಮ್ಮಿಕೊಳ್ಳಲಾದಂತಹ ಬೃಹತ್ ಪ್ರತಿಭಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಜಾತ್ಯತೀತ ಜನತಾದಳ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳೆಯರಿಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ. ನಮ್ಮ ಹಕ್ಕು ನಮ್ಮ ಹೋರಾಟ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮಹಿಳಾ ಘಟಕ ಅಧ್ಯಕ್ಷರಾದಂತಹ ಮೀನಾಕ್ಷಿ ಮುನಿಕೃಷ್ಣಪ್ಪ ಲೋಕಸಭೆಯಲ್ಲಿ 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಮಹಿಳೆಯರಿಗೆ ಅಗೌರವ ತೋರಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಾತ್ಯತೀತ ಜನತಾದಳದ ವತಿಯಿಂದ ಹಮ್ಮಿಕೊಳ್ಳಲಾದಂತಹ ಬೃಹತ್ ಪ್ರತಿಭಟನೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಜನನಾಯಕ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ. ಲೋಕಸಭೆಯಲ್ಲಿ 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಹಾಗೂ ಮಹಿಳೆಯರಿಗೆ ಅಗೌರವ ತೋರುತ್ತಿರುವ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ವತಿಯಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ನಿಸರ್ಗ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸರ್ಕಾರದ ಜನ ವಿರೋಧಿ ಧೋರಣೆಗಳನ್ನು ಖಂಡಿಸಿದ ಪ್ರತಿಭಟನಾಕಾರರು ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು. ಬಳಿಕ ದೇವನಹಳ್ಳಿ ತಾಲೂಕು ತಹಶೀಲ್ದಾರರ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ಶಿರಸ್ತೇದಾರ್ ಸಂತೋಷ್ ಅವರು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿದ್ರು. ಇದೇ ವೇಳೆ ಮಾತನಾಡಿದಂತಹ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಇಂದಿನ ಕಾಲದಲ್ಲಿ ಮಹಿಳೆಯರು ಸರ್ವ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟ ಮಹಿಳೆಯರಿಗೆ ಸಿಗಬೇಕಾದಂತಹ 33% ಮೀಸಲಾತಿಯನ್ನ ವಿರೋಧಿಸುವ ಮೂಲಕ ಅವರ ಪ್ರಗತಿಗೆ ಅಡ್ಡಿಪಡಿಸ್ತಾ ಇದೆ. ಕಾಂಗ್ರೆಸ್ನ ಈ ದ್ವಂದ್ವ ನೀತಿಯ ವಿರುದ್ಧ ಇಂದು 150ಕ್ಕೂ ಹೆಚ್ಚು ಮಹಿಳಾ ಸಂಘಟನಾಕಾರರು ಒಗ್ಗೂಡಿ ಧ್ವನಿ ಎತ್ತಿದ್ದೇವೆ. ಸಂವಿಧಾನಾತ್ಮಕ ಮಹಿಳೆಯರಿಗೆ ಸಿಗಬೇಕಾದಂತಹ 33% ಮೀಸಲಾತಿಯನ್ನ ಜಾರಿಗೆ ತರಲು ತಡೆ ಒಡ್ಡುತ್ತಿರುವಂತಹ ಶಕ್ತಿಗಳ ವಿರುದ್ಧ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಸೂಕ್ತ ವರದಿಯನ್ನು ನೀಡಬೇಕು. ರಾಜಕೀಯ ಪಿತೂರಿ, ಮಹಿಳೆಯರು ಸಬಲೀಕರಣದ ಬಗ್ಗೆ ಕೇವಲ ವೇದಿಕೆಯಲ್ಲಿ ಮಾತನಾಡುವ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಲೋಕಸಭೆಯಲ್ಲಿ ವಿಧೇಯಕಕ್ಕೆ ಬೆಂಬಲವನ್ನು ನೀಡಿದೆ. 2.3% ಬಹುಮತ ಸಿಗದಂತೆ ಮಾಡಿವೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಈ ಪ್ರಸ್ತಾಪವನ್ನು ಮುಂದೆ ಇಟ್ಟರು. ಎಲ್ಲ ಆ ವಿರೋಧ ಪಕ್ಷದ ನಾಯಕರು ಸೇರಿ ಒಟ್ಟಾಗಿ ಈ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಅವಕಾಶ ಮಾಡಿಕೊಡದೆ ಆ ಸದನದಲ್ಲಿ ಬೀಳಿಸಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಮಹಿಳೆಯರಿಗೆ ಕೇವಲ 2,000 ರೂಪಾಯಿ ಕೊಟ್ಟು ಅವರಿಗೆ ನಂಬಿಸಿ ಇವತ್ತು ಮಹಿಳೆಯರಿಗೆ ಶಾಶ್ವತವಾದಂಥ ಒಂದು ಯೋಜನೆಯನ್ನು ನಮ್ಮ NDA ಮೈತ್ರಿಕೂಟ ಪಕ್ಷ ಕೇಂದ್ರದಲ್ಲಿ ಜಾರಿಗೆ ತರೋದು ಕೊಡ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಹೇಗಾದರೂ ಮಾಡಿ ತಡೆ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಅವಕಾಶ ಕೊಡಬಾರದು ಅನ್ನೋ ಉದ್ದೇಶದಿಂದ ನಿನ್ನೆ ಆ ಮಂಡನೆಯ ಮಸೂದೆಯನ್ನು ಸೋಲಿಸಿದ್ದಾರೆ. ಆದರೆ ಇವತ್ತು ದೇವೇಗೌಡ ಅಪ್ಪಾಜಿಯವರು ಬಹಳ ವರ್ಷಗಳ ಹಿಂದೆಯೇ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂತ ಹೋರಾಟ ಮಾಡಿದರು. ಅದೇ ರೀತಿ ಮೋದಿಜಿಯವರು ಇವತ್ತು ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು, ಮಹಿಳೆಯರು ಎಲ್ಲ ರಂಗಗಳಲ್ಲಿ ಮೇಲ್ ಬರಬೇಕು ಅನ್ನೋ ಅವರ ಉದ್ದೇಶಕ್ಕೆ ತಡೆಯೊಡ್ಡಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳಿಗೆ ನಾವು ಇವತ್ತು ಧಿಕ್ಕಾರವನ್ನು ಕೂಗಿ ಇವತ್ತು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮೆಲ್ಲ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷತೆಯಾದ ಮೀನಾಕ್ಷಿ ಅಮ್ಮನವರು ಮತ್ತು ನಮ್ಮ ಎಲ್ಲ ಮಹಿಳಾ ಘಟಕದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮೇಡಮ್ನವರು ಒಟ್ಟಿಗೆ ಸೇರಿ ಇವತ್ತು ಒಂದು ಮೆಮೊರಂಡಮ್ ಕೊಡೋದ್ರ ಮೂಲಕ ನಾವು
ಏನು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಅವರು ಯಾವ ರೀತಿ ನಾಟಕ ಆಡ್ತಾರೆ ಅನ್ನೋದನ್ನ ಸಾರ್ವಜನಿಕರ ನಿಮ್ಮ ಮುಖಾಂತರ ಸಾರ್ವಜನಿಕ ತಿಳಿಸುವಂಥ ಮಹಿಳೆಯರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ಏಕೆಂದರೆ ಇವತ್ತು ಮಹಿಳಾ ಮೀಸಲಾತಿ 33% ಮಹಿಳಾ ಮೀಸಲಾತಿ ಇವತ್ತು ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅವರಿಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸುವ ಬಗ್ಗೆ ನರೇಂದ್ರ ಮೋದಿ ಅವರು ಸೆಷನಲ್ಲಿ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಮೀಸಲಾತಿ ಕೊಡುವುದನ್ನು ತಡೆಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಸಹ ಮುಂದುವರಿತಾ ಇದ್ದಾರೆ. ಇವತ್ತು ರಾಜಕೀಯದಲ್ಲಿ ಸ್ಥಾನಮಾನ ಸಿಕ್ಕಿದ ಮಹಿಳೆಯರು ಗೌರವ ಸಿಗಬೇಕು ಅಂತ ಹೇಳಿದ್ರಿಂದ ಇವತ್ತು ಕಡೆ ಇರೋದ್ರಿಂದ ಇವತ್ತು ಮಹಿಳೆಯರಿಗೆ ಯಾವುದೇ ರೀತಿಯ ಅವಕಾಶ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಸಹ ಇವತ್ತು ಮಹಿಳೆಯರು ಯಾವುದೇ ರೀತಿ ಮತದಾನ ಮಾಡಬಾರ್ದು. ಗ್ಯಾರಂಟಿ ಬಾಗಿಲ ಮೂಲಕ ಅವರು ಇವತ್ತು ಗ್ಯಾರಂಟಿ ಬಾಗಿಲು ವೋಟ್ ಬ್ಯಾಂಕ್ ಮಾತ್ರ ಇವತ್ತು ಗ್ಯಾರಂಟಿ ಬಾಗಿಲನ್ನು ಕೊಟ್ಟಿದ್ದಾರೆ. 2015 ಬಸ್ ಪಾಸ್ ಉಚಿತವಾಗಿರ್ಬೋದು ಎಲ್ಲ ಸಹ ಮತ ಬ್ಯಾಂಕ್ ಆಗಿ ಮಾಡಿರೋ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಮುಂದುವರೆಯೋದಕ್ಕೆ ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗವಹಿಸೋದಾಗ್ಬೋದು ಅಂತ ಯಾವ ವಿಷಯವಾಗಿ ಮಹಿಳೆಯರು ಮುಂದುವರಿಬಾರ್ದು ಅಂತ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ತಡೆ ಇರ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮಹಿಳೆಯರಲ್ಲಿ ನಾವು ಮನವಿ ಮಾಡ್ತಿದ್ದೀವಿ, ಯಾವುದೇ ಕಾರಣಕ್ಕೂ ಮುಂದೆ ಬರುವಂಥ ರಾಜಕೀಯ ಎಲೆಕ್ಷನ್ ಮಹಿಳೆಯರಿಗೆ ಮತದಾನ ಮಾಡಬಾರ್ದು. ಮತದಾನ ಮಾಡಿದ್ದೇ ಆದಲ್ಲಿ ನೀವು ವಂಚನೆ ಮಾಡ್ಕೊಳ್ಳೋದಾಗ್ತದೆ. ಆದ್ದರಿಂದ ಇವತ್ತು ದೇವೇಗೌಡ ಅಪ್ಪಾಜಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಸರ್ಕಾರ ಹುದ್ದೆಗಳು ಇರ್ಬೋದು, ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಮೂಲಕ ಮಹಿಳಾ ಮೀಸಲಾತಿ ತಂದಿದ್ದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಹಾಗೆ ಸರ್ಕಾರಿ ಹುದ್ದೆಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆ ಮುಂದುವರೆಯೋದಕ್ಕೆ ಅವರು ಸಹ ಸಮಾಜದ ವಿಚಾರಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ದೇವೇಗೌಡ ಅಪ್ಪಾಜಿಯವರು. ಆದ್ದರಿಂದ ಇವತ್ತು ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ ಮಹಿಳೆ ಪರ ಯಾವುದೇ ಒಂದು ಕಾನೂನುಗಳನ್ನಾಗಲಿ ಅವರು ಮಸೂದೆಗಳಾಗಿ ನಿರ್ಣಯ ಮಾಡಿಲ್ಲ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ದೇವನಹಳ್ಳಿ ತಾಲೂಕು ಈ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಹಿಳೆಯರು ಮತದಾನ ಮಾಡುವಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಏನು ವಿಶೇಷ ಲೋಕಸಭೆ ಅಧಿವೇಶನದಲ್ಲಿ ಭಾರತದ ಸಂವಿಧಾನದಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೋಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ NDA ಮಿತ್ರ ಪಕ್ಷಗಳ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಸಂವಿಧಾನದಲ್ಲಿ ಒಂದು ಐತಿಹಾಸಿಕ ನಿರ್ಣಯ ಅಂದರೆ 33% ಮಹಿಳಾ ಮೀಸಲಾತಿಯನ್ನು ತಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಒಂದು ತರುವ ಮುಖಾಂತರ ಅದರಲ್ಲೂ ಮಹಿಳೆಯರಿಗೆ ಅವರ ಹಕ್ಕು ಮಂಡನೆಯನ್ನು ಮಂಡಿಸೋಕ್ಕೆ ಒಂದು ಕಾರಣಕ ಆದಂಥ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷ ಏನು ಇಂಡಿಯಾ ಒಕ್ಕೂಟ ಅಂತ ಏನು ಮಾಡ್ಕೊಂಡಿದ್ದಾರೆ ಅವರ ನಿರ್ಣಯವನ್ನು ಲೋಕಸಭೆಯಲ್ಲಿ ಸೋಲಿಸಿದ್ದಾರೆ. ಉದ್ದೇಶ ಏನು ಅಂದರೆ ಆ ಇಂಡಿ ಮೈತ್ರಿಕೂಟಕ್ಕೆ ಭಾರತದಲ್ಲಿರುವ ಮಹಿಳೆಯರ ಮೇಲೆ ಸ್ವಲ್ಪನೂ ಗೌರವ ಇಲ್ಲ, ಅವರ ಒಂದು ಹಕ್ಕುಗಳನ್ನ ನಿರ್ಧರಿಸಬೇಕು ಅನ್ನೋ ಒಂದು ಕಾಳಜಿ ಇಲ್ಲ. ಸುಮ್ಮನೆ ಯಾವ ಎಲೆಕ್ಷನ್ ಟೈಮಲ್ಲಿ ಮಹಿಳೆಯರು 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 ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೊರತು ಅವರ ಒಂದು ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಒಂದು ಏನು ಮೀಸಲಾತಿಗೆ 33% ಮೀಸಲಾತಿ ತರೋ ಒಂದು ವಿಚಾರದಲ್ಲಿ ಮೊನ್ನೆ ಮಾಡಿದಂಥ ಒಂದು ನಿರ್ಣಯ ಇಡೀ ಭಾರತ ದೇಶದ ಎಲ್ಲ ಮಹಿಳೆಯರಿಗೂ ಮಾಡಿದ ಅಪಮಾನ ಅಂತ ಹೇಳ್ತಾ ಇದ್ದೀವಿ. NDA ಮಿತ್ರ ಪಕ್ಷವಾಗಿ ನಮ್ಮ JDS ಪಕ್ಷ ಅದನ್ನು ಕೂಡ ಖಂಡಿಸುತ್ತದೆ. ಮುಖ್ಯವಾಗಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇವತ್ತು ದೇವನಹಳ್ಳಿ ಮಹಿಳಾ ಘಟಕದಿಂದ ಆ ಒಂದು ನಿರ್ಣಯವನ್ನು ಸೋಲಿಸಿದಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ಮನೆ ಮನೆಯಲ್ಲೂ ಮಾಡಬೇಕು ಅಂತೇಳಿ ಎಲ್ಲ ಗೃಹಿಣಿಯರಿಗೆ ನಾವು ಪಕ್ಷದ ವತಿಯಿಂದ ಆದೇಶನ ಕೊಟ್ಟು ಮತ್ತೆ ಈ ಮೀಸಲಾತಿಯನ್ನು ಮತ್ತೆ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ದೇವೇಗೌಡರ ಒಂದು ಆಸೆಯಿಂದ ಏನು 96ರಲ್ಲಿ ಪ್ರಧಾನಮಂತ್ರಿ ಆದಂಥ ಅಂಥ ಸಮಯದಲ್ಲೇ ಮಹಿಳೆಯರಿಗೆ 33% ನಾವು ಕೊಟ್ಟು ಮಹಿಳೆಯರಿಗೆ ಒಂದು ಅವಕಾಶನ ಕೊಟ್ಟು ಮಹಿಳೆಯರ ಒಂದು ಸಬಲೀಕರಣ ಮಾಡಬೇಕು ಅಂತ ಏನು ನಮ್ಮ ಪಕ್ಷದ ವರಿಷ್ಠರಂಥ ದೇವೇಗೌಡ ಅಪ್ಪಾಜಿಯವರ ಕನಸೇನಿತ್ತು ಅದು ನನಸಾಗಬೇಕು ಅಂತೇಳಿ ನಾವು ಈ ಮೂಲಕ ನಿಮ್ಮ ಮುಖಾಂತರ ಪತ್ರಿಕಾ ಮೂಲಕ ಕೇಳ್ತಾರೆ. ಈ ಪ್ರತಿಭಟನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ JDS ಅಧ್ಯಕ್ಷರಾದಂತಹ KV ಮಂಜುನಾಥ್ ರವರು ಸಹ ಮಾತನಾಡಿ
ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದೇವೇಗೌಡರವರ ಮಹಿಳೆಯರಿಗೆ ರಾಜಕೀಯವಾಗಿ ನ್ಯಾಯ ಒದಗಿಸಬೇಕೆಂದಂತಹ ಬದ್ಧತೆಯೊಂದಿಗೆ ಶಾಸನ ಸಭೆಗಳಲ್ಲಿ ಶೇಕಡಾ 33ರಷ್ಟು ಮೀಸಲಾತಿ ನೀಡುವಂತಹ ಐತಿಹಾಸಿಕ ವಿಧೇಯಕವನ್ನು ಮಂಡಿಸಿದ್ರು. ಇದು ಕೋಟ್ಯಾಂತರ ಮಹಿಳೆಯರ ಆಶೋತ್ತರವಾಗಿತ್ತು. ಮಹಿಳೆಯರ ಸ್ವಾಭಿಮಾನದ ಬದುಕಿಗೆ ಮತ್ತು ರಾಜಕೀಯ ಸಮಾನತೆಗೆ ಅಡ್ಡಿಪಡಿಸುವಂತಹ ಇಂತಹ ರಾಜಕೀಯ ಪಕ್ಷಗಳಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲು ಮಹಿಳಾ ಘಟಕವು ಸನ್ನದ್ಧವಾಗಿದೆ. ದೇವನಹಳ್ಳಿ ಜಾತ್ಯತೀತ ಜನತಾದಳದ ಮಹಿಳಾ ಘಟಕವು ಕಾಂಗ್ರೆಸ್ ಪಕ್ಷದ ಈ ದ್ರೋಹದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನ ದಾಖಲಿಸುತ್ತಾ ಮಹಿಳೆಯರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ. ದೇವನಹಳ್ಳಿ ಜಾತ್ಯತೀತ ಜನತಾದಳದ ಮಹಿಳಾ ಘಟಕವು ಕಾಂಗ್ರೆಸ್ ಪಕ್ಷದ ಈ ದ್ರೋಹದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನ ದಾಖಲಿಸುತ್ತಾ ಮಹಿಳೆಯರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿ ತಿಳಿಸಿದ್ರು. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ಮಹೇಶ್, ಗೌರವಾಧ್ಯಕ್ಷ ಸಂಪಂಗಪ್ಪ, ಕಾರ್ಯಾಧ್ಯಕ್ಷ ಜಿ ರವೀಂದ್ರ ಹಾಗೂ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಕೃಷ್ಣಪ್ಪ, ತಾಲೂಕು ಸೊಸೈಟಿ ಉಪಾಧ್ಯಕ್ಷೆ ಕಾಂತಮ್ಮ, ನಾಗರಾಜ್ ಹಾಗೂ ಮಹಿಳಾ ಮುಖಂಡರಾದಂತಹ ಶ್ವೇತಾ ಅವರ ನೇತೃತ್ವದಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಾದಂತಹ ಹನುಮಪ್ಪ, ಸುಬ್ಬಣ್ಣ, ಮುನಿನಂಜಪ್ಪ, ಗಂಗಾಧರ್, ಶಿವಣ್ಣ, ಮಂಜುನಾಥ್, ಮುನಿರಾಜ್, ಬಸವರಾಜ್, ರವಿ, ಲೋಕೇಶ್, ಪ್ರಭಾಕರ್, ಶಿವಾನಂದ್ ಹಾಗೂ ರಂಗಸ್ವಾಮಿ ಉಪಸ್ಥಿತರಿದ್ದರು. ಯುವ ಘಟಕದ ಅಧ್ಯಕ್ಷ ಟಿ ರವಿ, ಮುಖಂಡ ರಾಜಾನಂದಗೌಡ ಸೇರಿದಂತೆ ಯುವ ನಾಯಕರಾದಂತಹ ಹರ್ಷವರ್ಧನ್, ಗೋಪಿ, ಚೇತನ್, ಅಭಿಷೇಕ್, ಹರೀಶ್, ಗಿರೀಶ್, ಕಿರಣ್, ಮಂಜುನಾಥ್, ವೆಂಕಟೇಗೌಡ ಹಾಗೂ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಹೋರಾಟದಲ್ಲಿ ಕೈಜೋಡಿಸಿದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.